ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಡಾಕ್ಟರ್ ಸ್ಯಾಮ್ಯುಯಲ್ ಜಾನ್ಸನ್ ಅವರು ಬರೆದ ಪ್ರಸಿದ್ಧ ಕೃತಿ ಪ್ರಿಫೇಸ್ ಟು ಶೇಕ್ಸ್ಪಿಯರ್ ನೋಡೋಣ. ಈ ಕೃತಿಯನ್ನು ಶೇಕ್ಸ್ಪಿಯರ್ ಕ್ರಿಟಿಸಿಸಂನಲ್ಲಿ ಒಂದು ಲ್ಯಾಂಡ್ ಮಾರ್ಕ್, ಒಂದು ಪ್ರಸಿದ್ಧ ಕೃತಿ ಎಂದು ಕನ್ಸಿಡರ್ ಮಾಡಲಾಗಿದೆ. ಈ ಕೃತಿಯಲ್ಲಿ ಡಾಕ್ಟರ್ ಸ್ಯಾಮ್ಯುಯಲ್ ಜಾನ್ಸನ್ ಅವರು ಶೇಕ್ಸ್ಪಿಯರ್ ಅವರ ಕೃತಿಗಳನ್ನು ಸುಮಾರು 4 ವರ್ಷಗಳ ತನಕ ಸ್ಟಡಿ ಮಾಡಿ ಬರೆದಂತಹ ಕೃತಿಯಾಗಿದೆ. ಇದು ಬಹಳ ಪ್ರಸಿದ್ಧಿಯನ್ನು ಪಡೆದ ಕೃತಿಯಾಗಿದೆ. ಇದರ ಒಳಗಡೆ ಒಂದಷ್ಟು ಹೊಸ ವಿಚಾರಗಳು ನಮ್ಮ ಗಮನಕ್ಕೆ ಬರುತ್ತದೆ. ಹಾಗಿದ್ದರೆ ಕೃತಿಯನ್ನು ನೋಡೋಣ ಬನ್ನಿ. ಮೊದಲು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಿಫೇಸ್ ಟು ಶೇಕ್ಸ್ಪಿಯರ್ ಅನ್ನುವ ಈ ಕೃತಿಯಲ್ಲಿ ಡಾಕ್ಟರ್ ಸ್ಯಾಮ್ಯುಯಲ್ ಜಾನ್ಸನ್ ಅವರು ಶೇಕ್ಸ್ಪಿಯರ್ ಅವರ ಬೇರೆ ಬೇರೆ ಕೃತಿಗಳ ಕುರಿತು ವಿಮರ್ಶಾತ್ಮಕವಾಗಿ ಬರೆದಿದ್ದಾರೆ. ಈ ಕೃತಿಯನ್ನು ಮುಖ್ಯವಾಗಿ 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಶೇಕ್ಸ್ಪಿಯರ್ಸ್ ಜನರಲ್ ನೇಚರ್ ಆರ್ ಎಕ್ಸಲೆನ್ಸಿ, ಸೆಕೆಂಡ್ ಒನ್ ಶೇಕ್ಸ್ಪಿಯರ್ಸ್ ಫಾಲ್ಟ್ಸ್, ಥರ್ಡ್ ಒನ್ 3 ಯೂನಿಟೀಸ್. ಈ ಕೃತಿ ಬಿಡುಗಡೆಗೊಂಡದ್ದು 1765 ಅಕ್ಟೋಬರ್ 10ರಂದು. ಈ ಕೃತಿಯಲ್ಲಿ ಕವಿ ಅಗಸ್ಟನ್ ಏಜಿನ ಕುರಿತು ಹೇಳ್ತಾರೆ. ಅಗಸ್ಟನ್ ಏಜಿನಲ್ಲಿ ಓಲ್ಡ್ ಯಾವುದೆಲ್ಲ ಇತ್ತು, ಹಳೆಯ ಘಟನೆಗಳು, ಹಳೆಯ ಪುಸ್ತಕಗಳು, ಹಳೆಯ ಕವಿಗಳು ಯಾರೆಲ್ಲ ಇದ್ದರು ಅವರಿಗೆ ಒಳ್ಳೆಯದಾದ ಮರ್ಯಾದೆ ಇತ್ತು, ಮನ್ನಣೆ ಇತ್ತು, ಗೌರವ ಇತ್ತು. ಆದರೆ ಕಂಟೆಂಪರರಿ ಪೀರಿಯಡ್ ಅಂದರೆ ಅಗಸ್ಟನ್ ಏಜಿನ ಆ ಪ್ರಸ್ತುತ ಸಿಚುವೇಶನ್ಗೆ ಯಾವುದೇ ಮರ್ಯಾದೆ, ಮನ್ನಣೆ ಇರಲಿಲ್ಲ. ಇಲ್ಲಿ ಜಾನ್ಸನ್ ಬರಿತಾ ಹೇಳ್ತಾರೆ, ಯಾವ ರೀತಿ ನಾವು ಒಂದು ಕೃತಿಯನ್ನು ಅದು ಒಳ್ಳೆಯ ಕೃತಿ ಅಥವಾ ಕೆಟ್ಟ ಕೃತಿ ಅಂತ ಡಿಸೈಡ್ ಮಾಡೋದು. ಮೊದಲನೇದಾಗಿ, ಒಂದು ಕೃತಿ ಬಹಳ ದೀರ್ಘಕಾಲವಾಗಿ ಅದು ಜನಮಾನಸದಲ್ಲಿ ಉಳಿಯಲು ಸಾಧ್ಯವೇ, ಅದು ಹೇಗೆ ಉಳಿಯುತ್ತದೆ, ಅದರ ಲಕ್ಷಣಗಳೇನು, ಆ ಕೃತಿಗಳು ಹೇಗಿರಬೇಕಂದ್ರೆ ದಿನ ಕಳೆದಂತೆ ಅವುಗಳ ಮಾನ್ಯತೆ ಏನಿದೆ, ಅದರ ರೆಸ್ಪೆಕ್ಟ್ ಏನಿದೆ ಅದು ಬೆಳೀತಾ ಹೋಗಬೇಕು. ಮುಂದೆ ಅವರು ಬರಿತಾ ಹೇಳ್ತಾರೆ, ಯಾವ ರೀತಿ ಕಂಪ್ಯಾರಿಸನ್ ಮಾಡ್ಬೋದು ಒಂದು ಕೃತಿಯನ್ನು ಇನ್ನೊಂದು ಕೃತಿಗೆ, ಅದರ ಲಕ್ಷಣಗಳೇನು. ಕವಿಯೇ ಹೇಳುವಂತೆ ಈ ಅವರು ಕೊಟ್ಟಿರುವ 3 ವಿಭಾಗಗಳ ಮೂಲಕ ಯಾವುದೇ ಒಂದು ಕೃತಿಯನ್ನು ಆ ಕೃತಿ ಒಳ್ಳೆಯದಾ ಅಥವಾ ಕೆಟ್ಟದಾ ಅಂತ ಡಿಸೈಡ್ ಮಾಡ್ಬೋದು ಅಂತ ಹೇಳ್ತಾರೆ. ಪ್ರಿಫೇಸ್ ಟು ಶೇಕ್ಸ್ಪಿಯರ್ ಅನ್ನುವ ಕೃತಿ ಬಹಳ ಪ್ರಸಿದ್ಧಿಯನ್ನು ಪಡೆದದ್ದು, ಬರೆಯಲ್ಪಟ್ಟದ್ದು ಡಾಕ್ಟರ್ ಸ್ಯಾಮ್ಯುಯಲ್ ಜಾನ್ಸನ್ ಅವರಿಂದ. ಈ ಕೃತಿಯಲ್ಲಿ ಶೇಕ್ಸ್ಪಿಯರ್ ಅವರೆಲ್ಲ ಕೃತಿಗಳ ವಿಮರ್ಶಾತ್ಮಕ ವಿವರಣೆ ಇದೆ. ಇದರಲ್ಲಿ ಶೇಕ್ಸ್ಪಿಯರ್ ಅವರ ಕೃತಿಗಳ ಕ್ವಾಲಿಟಿಯನ್ನು ಹೇಳಲಾಗಿದೆ, ಅದರೊಂದಿಗೆ ಡಿಫಾಲ್ಟ್, ಅದರ ತೊಂದರೆಗಳೇನಿತ್ತು, ನ್ಯೂನತೆಗಳೇನಿತ್ತು ಅನ್ನೋದನ್ನು ಕೂಡ ಹೇಳಲಾಗಿದೆ. ಈ ಕೃತಿಯನ್ನು ಅನಲೈಸ್ ಮಾಡಬೇಕಾದ್ರೆ ಅದರ ಅಡ್ವಾಂಟೇಜ್ ಜೊತೆ ಡಿಸ್ಅಡ್ವಾಂಟೇಜ್ ಏನಿದೆ ಅದನ್ನು ಗಮನ ಹರಿಸೋದು ಇಂಪಾರ್ಟೆಂಟ್ ಅನ್ನೋದು ಸ್ಯಾಮ್ಯುಯಲ್ ಜಾನ್ಸನ್ ಅವರ ಮಾತು. ಆದರೆ ಡಾಕ್ಟರ್ ಸ್ಯಾಮ್ಯುಯಲ್ ಜಾನ್ಸನ್ ಅವರ ಕಂಟೆಂಪರರಿ ಪೀರಿಯಡ್ ಆದ 18th ಸೆಂಚುರಿಯಲ್ಲಿ ಈ ರೀತಿಯ ವಿಮರ್ಶಾತ್ಮಕ ಕೃತಿಗಳು ಯಾರೂ ಬರೆಯಲೇ ಇರಲಿಲ್ಲ. ಈ ಕೃತಿಯನ್ನು ಬರಿಬೇಕಾದ್ರೆ ಡಾಕ್ಟರ್ ಸ್ಯಾಮ್ಯುಯಲ್ ಜಾನ್ಸನ್ ಅವರಿಗೆ 9 ವರ್ಷಗಳು ಹಿಡಿದಿದೆ. ಏಕೆಂದರೆ ಶೇಕ್ಸ್ಪಿಯರ್ ಅವರ ಎಲ್ಲ ಕೃತಿಗಳನ್ನು ನಮ್ಮ ಕವಿಗಳು ಅನಲೈಸ್ ಮಾಡಬೇಕಾಗಿತ್ತು ಮತ್ತು ಅದನ್ನು ಪ್ರೊಡ್ಯೂಸ್ ಮಾಡಬೇಕಾಗಿತ್ತು, ಅದನ್ನು ಎಲ್ಲ ರೀತಿಯಲ್ಲೂ ಅನಲೈಸ್ ಮಾಡಬೇಕಾಗಿತ್ತು. ಇದರಿಂದಾಗಿ ಯುರೋಪಿಯನ್ ಲಿಟ್ರೇಚರ್ನ ಅಷ್ಟೂ ಕವಿಗಳಲ್ಲಿ ಈ ಶೇಕ್ಸ್ಪಿಯರ್ ಅನ್ನೋರು ಮೇಲಿನ ಪಂಕ್ತಿಯಲ್ಲಿ ನಿಲ್ಲುವಂತಾಯಿತು. ಕೃತಿಯಲ್ಲಿ ಕವಿ ಬರಿತಾ ಹೇಳ್ತಾರೆ, ಶೇಕ್ಸ್ಪಿಯರ್ ಅವರೆಲ್ಲ ನಾಟಕಗಳು ಪ್ರಚಲಿತ ಜೀವನಕ್ಕೆ ಅಂದರೆ ಒರಿಜಿನಲ್ ಲೈಫ್, ನಮ್ಮ ನ್ಯಾಚುರಲ್ ಲೈಫ್ ಏನಿದೆ ಅದಕ್ಕೆ ತುಂಬ ಕನೆಕ್ಟ್ ಆಗ್ತದೆ. ಈ ಎಲ್ಲ ನಾಟಕಗಳಲ್ಲಿ ಒಂದೇ ರೀತಿಯ ಫ್ಯಾಷನನ್ನು ಬಳಸಲಾಗಲಿಲ್ಲ, ಒಂದೇ ರೀತಿಯ ಬರವಣಿಗೆ ಶೈಲಿ ಇಲ್ಲ. ಪ್ರತಿಯೊಂದು ಕೃತಿಯಲ್ಲೂ ಬರವಣಿಗೆ ಶೈಲಿ ವಿಭಿನ್ನವಾಗಿದೆ. ಅವುಗಳೆಂದರೆ ಲಸ್ಟ್, ಆ್ಯಂಗರ್, ಪ್ರೈಡ್, ಹೀಗೆ ಬೇರೆ ಬೇರೆ ರೀತಿಯ ಇಮೇಜರಿಗಳನ್ನು ಬಳಸಲಾಗಿದೆ. ಇದಕ್ಕಾಗಿ ನಮ್ಮ ಕವಿ ಹೇಳ್ತಾರೆ, ಶೇಕ್ಸ್ಪಿಯರ್ ಅವರ ನಾಟಕಗಳು ಮಿರರ್ ಆಫ್ ಲೈಫ್, ನಮ್ಮ ಜೀವನದ ಪ್ರತಿಬಿಂಬ ಎನ್ನುವಂತೆ. ಕವಿ ಆರಂಭದಲ್ಲಿ ಹೇಳಿದಂತೆ ಕವಿಗಳ ವಿಶೇಷತೆ ಏನಿತ್ತು, ಆ ಕಾಲಘಟ್ಟದಲ್ಲಿದ್ದ ಕವಿಗಳ ಜೀವನದ ಶೈಲಿಯನ್ನು ಅಥವಾ ಅವರ ಬರವಣಿಗೆ ಶೈಲಿಯನ್ನು ಯಾರೂ ಹೊಗಳ್ತಾ ಇರಲಿಲ್ಲ. ಹಿಂದೆ ಆಗಿ ಹೋದಂಥ ಕವಿಗಳ ಜೀವನವನ್ನೇ, ಅವರ ಕೃತಿಯನ್ನೇ ತುಂಬ ಹೊಗಳ್ತಾ ಇದ್ದರು, ಇಂಪ್ರೆಸ್ ಆಗ್ತಾ ಇದ್ದರು, ಅವರನ್ನೇ ಎಕ್ಸಲೆಂಟ್ ಎಂದು ಹೇಳುತ್ತಿದ್ದರು. ಇದೇ ರೀತಿ ಶೇಕ್ಸ್ಪಿಯರ್ ಅವರ ಜೀವನದಲ್ಲೂ ಆಗಿತ್ತು. ಶೇಕ್ಸ್ಪಿಯರ್ ಅವರ ಬರವಣಿಗೆ ಕಾಲಘಟ್ಟದಲ್ಲಿ ಆಗ ಇದ್ದಂತಹ ಕವಿಗಳು ಇವರಿಗೆ ಸರಿಯಾದ ರೀತಿಯ ರೆಸ್ಪೆಕ್ಟನ್ನು, ಅವಕಾಶವನ್ನು ಕೊಡಲೇ ಇಲ್ಲ. ಶೇಕ್ಸ್ಪಿಯರ್ ಅವರು ವಿಶೇಷವಾಗಿ ತನ್ನ ಕೃತಿಯಲ್ಲಿ ಟ್ರಾಜಿಕ್ ಕಾಮಿಡಿ ಅನ್ನೋ ಒಂದು ಕಾನ್ಸೆಪ್ಟನ್ನು ತರ್ತಾರೆ. ಟ್ರಾಜಿಡಿ ಮತ್ತು ಕಾಮಿಡಿ ಎರಡನ್ನು ಒಟ್ಟಿಗೆ ಮಾಡಿ ಟ್ರಾಜಿಕ್ ಕಾಮಿಡಿ ಅನ್ನೋದು ಇವರ ಹೊಸ ಕಾನ್ಸೆಪ್ಟ್ ಆಗಿತ್ತು. ಆದರೆ ಅಲ್ಲಿನ ಸಮಕಾಲೀನ ಕವಿಗಳು ಕ್ಲಾಸಿಕಲ್ ಪೊಯಿಟ್ರಿಯ ರೀತಿಯಲ್ಲಿ ಟ್ರಾಜಿಡಿ ಮತ್ತು ಕಾಮಿಡಿಯನ್ನು ಸಪ್ರೇಟಾಗಿ ಬರೀಬೇಕು ಅಂತ ಹೇಳ್ತಾ ಇದ್ರು. ಸ್ಯಾಮ್ಯುಯಲ್ ಜಾನ್ಸನ್ ಹೇಳ್ತಾರೆ, ಶೇಕ್ಸ್ಪಿಯರ್ ಆ ಎರಡನ್ನು ಮಿಕ್ಸ್ ಮಾಡಿ ಒಳ್ಳೆ ಕೆಲಸವನ್ನೇ ಮಾಡಿದ್ದಾರೆ. ಏಕೆಂದರೆ ನಿಜವಾದ ಜೀವನದಲ್ಲಿ, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಟ್ರಾಜಿಡಿ ಮತ್ತು ಕಾಮಿಡಿ ಸಪ್ರೇಟ್ ಆಗಿರೋದಿಲ್ಲ. ಒಂದು ಕ್ಷಣದಲ್ಲಿ ಟ್ರಾಜಿಡಿ ಇದ್ದರೆ ಅವನ ಜೀವನದಲ್ಲಿ ಮತ್ತೊಂದು ಗಳಿಗೆಯಲ್ಲಿ ಕಾಮಿಡಿ ಕೂಡ ಬಂದು ಹೋಗ್ತದೆ. ಬರೀ ಕೆಟ್ಟ ಘಟನೆಗಳೇ ಇರುವುದಿಲ್ಲ, ಕೆಲವೊಂದು ಸಲ ಒಳ್ಳೆಯ ಘಟನೆಗಳು ಸಂಭವಿಸ್ತದೆ. ಜೀವನವೇ ಹಾಗೆ, ಒಳ್ಳೆಯ ಮತ್ತು ಕೆಟ್ಟ ಸಂಬಂಧಗಳ, ಘಟನೆಗಳ, ಸನ್ನಿವೇಶಗಳ ಮಿಶ್ರಣವಾಗಿದೆ. ಅಲ್ಲಿ ದುಃಖವೂ ಇರುತ್ತದೆ, ಸಂತೋಷವೂ ಇರುತ್ತದೆ. ಸಾರೋ, ಸ್ಮೈಲ್, ಗುಡ್, ಈವಿಲ್ ಎಲ್ಲದರ ಮಿಕ್ಸ್ಚರ್ ಜೀವನ. ಅವರು ಹೇಳುವಂತೆ ಟ್ರಾಜಿಕ್ ಕಾಮಿಡಿಯನ್ನು ಮಾಡಿ ಶೇಕ್ಸ್ಪಿಯರ್ ಅವರು ಮನುಷ್ಯನ ಜೀವನವನ್ನು ತುಂಬ ಕೆಟ್ಟದು ಮಾಡಿ ಹಾಕಿದ್ದಾರೆ. ಈ ನಾಟಕಗಳಲ್ಲಿ ಶೇಕ್ಸ್ಪಿಯರ್ ಅವರು ಟ್ರಾಜಿಡಿಯ ಇನ್ಸ್ಟ್ರಕ್ಷನ್ನು ಕೊಡ್ತಾರೆ, ಹಾಗೆಯೇ ಕಾಮಿಡಿಯ ಜಾಯನ್ನು ಕೂಡ ಕೊಡ್ತಾರೆ. ಆದರೆ ಇವರ ನಾಟಕದ ಬಳಕೆಯಿಂದಾಗಿ ಟ್ರಾಜಿಡಿಯ ಅವಕಾಶಗಳು ಜೀವನದಲ್ಲಿ ಜಾಸ್ತಿ ಇದ್ದವು. ಇವರ ನಾಟಕದಲ್ಲಿ ಕಾಮಿಡಿಯ ಎಷ್ಟು ಪ್ರಭಾವವಿದ್ದರೂ ಟ್ರಾಜಿಡಿಯ ವೇಗವನ್ನು ತಡೆಯಲು ಸಾಧ್ಯವಾಗಿರಲಿಲ್ಲ.
ಅವರ ನಾಟಕಗಳ ಪ್ರಕಾರ ಪ್ಲೆಷರ್ ಅನ್ನೋದು ಬೇರೆ ಬೇರೆ ಸೋರ್ಸ್ಗಳಿಂದ ಸಿಗುತ್ತದೆ. ಶೇಕ್ಸ್ಪಿಯರ್ ಅವರಿಗೆ ಗೊತ್ತಿತ್ತು ಹೇಗೆ ಪ್ರೇಕ್ಷಕರನ್ನ ನಗರ್ತಾ ಅಳಿಸ್ಬೋದು ಎನ್ನುವುದು. ಅವರು ಕಾಮಿಕ್ ಜೀನಿಯಸ್ ಆಗಿದ್ದರು. ಕಾಮಿಡಿ ಮಾಡೋದ್ರಲ್ಲಿ ಶೇಕ್ಸ್ಪಿಯರ್ ಜೀನಿಯಸ್ ಎಂದು ಕರೆಯಲ್ಪಟ್ಟಿದ್ದರು. ಅವರ ನಾಟಕದಲ್ಲಿ ಕಾಮಿಡಿ ಅನ್ನೋದು ನ್ಯಾಚುರಲ್ ಆಗಿ ಬರ್ತಾ ಇತ್ತು. ಕಾಮಿಡಿ ಸೀನ್ಗಳಿಗಾಗಿ ಅವರು ಬಹಳ ಹಾರ್ಡ್ ವರ್ಕ್ ಮಾಡ್ತಾ ಇರಲಿಲ್ಲ. ಕಾಮಿಡಿಯಲ್ಲಿ ಅವರ ಟೈಮ್ ಸೆನ್ಸ್ ಕೂಡ ಬಹಳ ಚೆನ್ನಾಗಿತ್ತು. ಅಲ್ಲದೆ ಕಾಮಿಡಿ ಸೀನಲ್ಲಿ ಬಳಸ್ತಾ ಇದ್ದಂತಹ ಲ್ಯಾಂಗ್ವೇಜ್ ಏನಿತ್ತು ಅದು ರಿಯಲ್ ಲೈಫಿಗೆ ತುಂಬ ಹತ್ತಿರದಾಗಿತ್ತು. ಆದರೆ ಅವರು ಟ್ರಾಜಿಡಿಯನ್ನು ಬರಿಬೇಕಾದ್ರೆ ತುಂಬ ಪ್ರಯತ್ನಗಳನ್ನು ಮಾಡಬೇಕಾಗಿತ್ತು, ಸ್ಟಡಿ ಮಾಡಬೇಕಾಗಿತ್ತು, ಸಮಯ ಕೊಡಬೇಕಾಗಿತ್ತು. ಟ್ರಾಜಿಡಿಗಾಗಿ ಶ್ರಮ ಪಡ್ತಾ ಇದ್ರು, ಆದರೆ ಕಾಮಿಡಿ ಅನ್ನೋದು ನ್ಯಾಚುರಲ್ ಆಗಿ ಬರ್ತಾ ಇತ್ತು. ಮುಂದುವರಿತಾ ಜಾನ್ಸನ್ ಅವರು ಶೇಕ್ಸ್ಪಿಯರ್ ಅವರ ಯೂಸ್ ಆಫ್ ಯುನಿಟಿಯ ಬಗ್ಗೆ ಮಾತಾಡ್ತಾರೆ. ಹಾಗಿದ್ರೆ ಯೂಸ್ ಆಫ್ ಯುನಿಟಿ ಅಂದರೆ ಹೇಗೆ? ಆ ಕಾಲಘಟ್ಟದಲ್ಲಿ ಅಂದರೆ 18th ಸೆಂಚುರಿಯಲ್ಲಿ ಅಗಸ್ಟನ್ ಏಜಲ್ಲಿ ಯೂಸ್ ಆಫ್ ಯುನಿಟಿಯನ್ನು ನಾಟಕಗಳಲ್ಲಿ ಬಳಸಬೇಕು ಅನ್ನೋ ಕ್ಲಾಸಿಕ್ ರೂಲ್ಸ್ ಇತ್ತು. ನಮ್ಮ ಕವಿಗಳಾದ ಜಾನ್ಸನ್ ಹೇಳ್ತಾರೆ, ಶೇಕ್ಸ್ಪಿಯರ್ ಅವರ ಹಿಸ್ಟ್ರಿ ಏನಿತ್ತು ಅಂದರೆ ಅದು ಕಾಮಿಡಿಯೂ ಆಗಿರಲಿಲ್ಲ, ಟ್ರಾಜಿಡಿಯೂ ಆಗಿರಲಿಲ್ಲ. ಇದರಿಂದಾಗಿ ಶೇಕ್ಸ್ಪಿಯರ್ ಅವರಿಗೆ ಕ್ಲಾಸಿಕ್ ರೂಲ್ಸನ್ನು ಫಾಲೋ ಮಾಡುವ ಅಗತ್ಯತೆ ಇರಲಿಲ್ಲ. ಅವರು ಹೇಳುವಂತೆ ಹಿಸ್ಟ್ರಿ ಯಾವತ್ತೂ ಹಿಸ್ಟ್ರಿಯಾಗಿ ಇರುತ್ತದೆ. ಶೇಕ್ಸ್ಪಿಯರ್ ಅವರು ತನ್ನ ಹಿಸ್ಟ್ರಿಗೆ ಸಂಬಂಧಪಟ್ಟ ಕೃತಿಗಳಲ್ಲಿ ಕೂಡ ನ್ಯಾಚುರಲ್ನೆಸ್ಸನ್ನು, ಯುನಿಟಿಯನ್ನು ತರಬೇಕಾಗಿತ್ತು. ಇದನ್ನು ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಹಿಸ್ಟ್ರಿ ಸಂಬಂಧಪಟ್ಟ ನಾಟಕಗಳಲ್ಲಿ ಸಮಯಗಳ ಕುರಿತಾಗಿ ತಗೊಳ್ಳದಿದ್ದರೂ ಆ್ಯಕ್ಷನ್ಗೆ ಇಂಪಾರ್ಟೆಂಟನ್ನು ಕೊಡಲಾಗಿತ್ತು. ಆ್ಯಕ್ಷನ್ ಯೂನಿಟಿ ಅನ್ನೋದಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟರು. ಯಾವುದರಿಂದ? ಟೈಮ್ ಮತ್ತು ಹಿಸ್ಟ್ರಿ ಅನ್ನೋದಕ್ಕಿಂತಲೂ ಆ್ಯಕ್ಷನ್ ಯೂನಿಟಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ. ಇದರಿಂದಾಗಿ ಜನರಿಗೆ ಡ್ರಾಮಾದ ಮೇಲೆ ಜಾಸ್ತಿ ವಿಶ್ವಾಸ ಬಂತು. ನಮ್ಮ ಕವಿಗಳಾದ ಸ್ಯಾಮ್ಯುಯಲ್ ಜಾನ್ಸನ್ ಹೇಳ್ತಾರೆ, ಆಡಿಯನ್ಸಿಗೆ ಗೊತ್ತಿತ್ತು ಯಾವತ್ತೂ ಫಿಕ್ಷನ್ ಅನ್ನೋದು ರಿಯಲ್ ಲೈಫ್ ಆಗಿರೋದಿಲ್ಲ ಎಂದು. ಡ್ರಾಮಾ ಅನ್ನೋದೊಂದು ಇಲ್ಯೂಷನ್ ಅಥವಾ ಫಿಕ್ಷನ್ ಆಗಿರ್ತದೆ. ಅದರಲ್ಲಿ ಯಾವುದೂ ಲಿಮಿಟ್ ಇರೋದಿಲ್ಲ, ಲಿಮಿಟ್ಲೆಸ್ ಆಗಿ ಯಾವುದೇ ಬೌಂಡ್ರಿ ಇರೋದಿಲ್ಲ. ಲಿಮಿಟನ್ನು ಮೀರಿ ಅದು ಇಮ್ಯಾಜಿನೇಷನ್ಸ್ ಆಗ್ತಾ ಇರ್ತದೆ. ಆ ಮಾತು ಖಂಡಿತ ತಪ್ಪಾಗಲಿಲ್ಲ. ಯಾಕಂದರೆ ಶೇಕ್ಸ್ಪಿಯರ್ ಅವರ ಕೃತಿಗಳಲ್ಲಿ ಅವರದನ್ನೇ ಮಾಡಿದರು. ಶೇಕ್ಸ್ಪಿಯರ್ ಅವರು ಆ್ಯಕ್ಷನ್ನ ಈವೆಂಟ್ ಒಂದು ಇನ್ನೊಂದಕ್ಕೆ ಕನೆಕ್ಟ್ ಆಗಿರಬೇಕು ಅಂತ ಗಮನಿಸ್ತಾ ಇದ್ದರು. ಜಾನ್ಸನ್ ಹೇಳ್ತಾರೆ, ಡ್ರಾಮಾ ನಮಗೆ ಯಾವ ಫೀಲನ್ನು ಕೊಡ್ತಾ ಇದೆ ಅಂದರೆ ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ ಅದೆಲ್ಲ ನಿಜ ಅನ್ನಿಸುವ ಆ ಫೀಲನ್ನು ಕೊಡಬೇಕು. ಇದನ್ನು ನೋಡಿ ಆಡಿಯನ್ಸ್ ಅಂದ್ಕೊಳ್ಬೇಕು, ಈ ಡ್ರಾಮಾದಲ್ಲಿ ಏನೆಲ್ಲ ನಡೀತಾ ಇದೆ ಅದು ನಮ್ಮ ಸುತ್ತಮುತ್ತ ಕೂಡ ನಡೀತಾ ಇದೆ ಎನ್ನುವುದು. ಜಾನ್ಸನ್ ಹೇಳ್ತಾರೆ, ಡ್ರಾಮಾದಲ್ಲಿ ಯೂನಿಟಿ ಆಫ್ ಆ್ಯಕ್ಷನ್ ಅನ್ನೋದನ್ನು ಹೇಗೆ ಬಳಸಿದ್ದಾರೆ ಅದು ತುಂಬ ಪರ್ಫೆಕ್ಟ್ ಆಗಿದೆ, ಸಫಿಷಿಯೆಂಟ್ ಆಗಿದೆ. ಹಾಗೆ ಟೈಮ್ ಯೂನಿಟಿ ಮತ್ತು ಹಿಸ್ಟ್ರಿ ಯೂನಿಟಿಗೆ ಶೇಕ್ಸ್ಪಿಯರ್ ತುಂಬ ಇಂಪಾರ್ಟೆಂಟನ್ನು ಕೊಡಲಿಲ್ಲ. ಮೊದಲನೇದಾಗಿ ಇವರ ಫಾಲ್ಟ್ಗಳನ್ನು ನೋಡಿದರೆ ಶೇಕ್ಸ್ಪಿಯರ್ ಯಾವುದೇ ಮೋರಲ್ ಪರ್ಪಸ್ಸಿಗಾಗಿ ತಮ್ಮ ಕೃತಿಗಳನ್ನು ಬರೆದಿಲ್ಲ. ಅವರ ಮೊದಲ ಉದ್ದೇಶವಾಗಿದ್ದೇ ಆಡಿಯನ್ಸಿಗೆ ಮಜಾ ಕೊಡೋದು, ಎಂಟರ್ಟೈನ್ಮೆಂಟ್ ಮಾಡೋದು. ಇದರಿಂದಾಗಿ ಈ ಎಲ್ಲ ಕಾರಣಗಳಿಂದಾಗಿ ಅವರು ಪೊಯೆಟಿಕ್ ಜಸ್ಟಿಸ್ ಏನಿದೆ ಅದನ್ನು ಕೊಡಲಿಲ್ಲ. ಇದರಿಂದಾಗಿ ಸಮಕಾಲೀನ ಪೊಯೆಟ್ಗಳ ಬಾಯಿಂದ ಒಂದಷ್ಟು ಟೀಕೆಗಳನ್ನು ಎದುರಿಸಬೇಕಾಯಿತು. ಉದಾಹರಣೆಗೆ ಶೇಕ್ಸ್ಪಿಯರ್ ಅವರ ಒಂದು ನಾಟಕವಾದ ಮರ್ಚೆಂಟ್ ಆಫ್ ವೆನ್ನಿಸ್ ಅನ್ನುವ ನಾಟಕದಲ್ಲಿ ಪೋರ್ಷಿಯಾ ಅನ್ನುವ ಒಬ್ಬಳು ಹುಡುಗಿ ವೇಷ ಬದಲಿಸಿಕೊಂಡು ಲಾಯರ್ನ ಹಾಗೆ ಕೋರ್ಟಿಗೆ ಹೋಗ್ತಾಳೆ. ಆಗಿನ ಸಮಕಾಲೀನ ಪರಿಸ್ಥಿತಿಗೆ ಆ ರೀತಿ ಹುಡುಗಿಯೊಬ್ಬಳು ವೇಷ ಮರೆಸಿಕೊಂಡು ಹೋಗೋದು ಲೀಗಲ್ ಆಗಿರಲಿಲ್ಲ. ಇದರಿಂದಾಗಿ ಶೇಕ್ಸ್ಪಿಯರ್ ಅವರು ತನ್ನ ಕೃತಿಗಳಲ್ಲಿ ಯಾವುದೇ ಮೌಲ್ಯಗಳನ್ನು ಹಾಕಲಿಲ್ಲ. ಎರಡನೇ ತಪ್ಪು ಶೇಕ್ಸ್ಪಿಯರ್ ಮಾಡಿರೋದು ಅಂದರೆ ತನ್ನ ಪ್ಲಾಟ್ಗಳು ಅಂದರೆ ನಾಟಕಗಳನ್ನು ಒಂದೇ ರೀತಿಯಾಗಿ ಡಿಸೈನ್ ಮಾಡಿಕೊಂಡು ಹೋದರು. ಅದರಲ್ಲಿ ಏನಾದರೂ ಇಂಪ್ರೂವ್ಮೆಂಟನ್ನು, ಬೆಳವಣಿಗೆಯನ್ನು ಏನು ಮಾಡಲಿಕ್ಕೆ ಯೋಚನೆ ಮಾಡಲಿಲ್ಲ. ಏನಾಗಿತ್ತು ಅದು ಹಾಗೆ ಹೋಗಿದೆ, ಅದನ್ನು ಇಂಪ್ರೂವ್ ಮಾಡುವ ಯೋಚನೆಯನ್ನೇ ಶೇಕ್ಸ್ಪಿಯರ್ ಮಾಡಲಿಲ್ಲ. ಹಾಗೆ ಮರ್ಚೆಂಟ್ ಆಫ್ ವೆನಿಸ್ನಲ್ಲಿ ಇನ್ನೊಂದು ಪಾತ್ರ ಆ್ಯಂಟೋನಿಯೋ. ಅಲ್ಲಿ ಅವನ ಹಣ ತುಂಬಿದಂತಹ ಹಡಗು ಸಮುದ್ರದಲ್ಲಿ ಮುಳುಗಿದಂಥ ಸಂದರ್ಭದಲ್ಲಿ ಎಲ್ಲ ಹಡಗುಗಳು ಒಂದೇ ಸಮಯಕ್ಕೆ ಮುಳುಗುತ್ತದೆ ಹಾಗೂ ಒಂದೇ ಸಮಯಕ್ಕೆ ಮೇಲೆ ಬರ್ತದೆ. ಈ ರೀತಿಯಾಗಿ ಘಟನೆ ನಡೀತದೆ. ಇದೆಲ್ಲ ನಿಜ ಜೀವನದಲ್ಲಿ ನಡೆಯುವಂತಹದ್ದಲ್ಲ. ಇದಲ್ಲದೆ ಶೇಕ್ಸ್ಪಿಯರ್ ಅವರು ಈಜಿಪ್ಟ್, ಡೆನ್ಮಾರ್ಕ್ ಮುಂತಾದ ವಿವಿಧ ದೇಶಗಳ ಕುರಿತು, ಅವುಗಳ ಕ್ಯಾರೆಕ್ಟರ್ಗಳ ಕುರಿತು ಮಾತಾಡಿದ್ದಾರೆ. ಅವರಲ್ಲಿ ಏನು ಡಿಫ್ರೆನ್ಸಿಯೇಷನ್ ಕಾಣ್ತಾ ಇರಲಿಲ್ಲ. ಒಬ್ಬ ವ್ಯಕ್ತಿ ಇಟಲಿಗೆ ಸೇರಿಕೊಂಡಿದ್ದರೆ ಅವನ ಲ್ಯಾಂಗ್ವೇಜ್ ಕೋಡ್ ಬಂದು ಯುರೋಪ್ ಇದ್ದಿರ್ತದೆ, ಅಥವಾ ಅವನ ಬಿಹೇವಿಯರ್ ಬಂದು ಡೆನ್ಮಾರ್ಕ್ ಇದ್ದಿರ್ತದೆ ಅಂತ ಹೇಳ್ತಾರೆ. ಕೆಲವೊಂದು ಸನ್ನಿವೇಶದಲ್ಲಿ ಪೋಯೆಟ್ ಬಳಸಿದಂತಹ ಲ್ಯಾಂಗ್ವೇಜ್ ತುಂಬ ವೀಕ್ ಅನ್ನಿಸ್ತದೆ, ಯಾವುದೇ ರೀತಿಯ ಪಂಚಿಗೆ ಅವಕಾಶವಿಲ್ಲ. ಕಿಂಗ್ ಲಿಯರ್ ಅನ್ನೋ ನಾಟಕದಲ್ಲಿ ಕಿಂಗ್ ಫೂಲ್ ಅಂದರೆ ಫ್ಲಾರ್ನ ಮಾತನ್ನು ಆಡ್ತಾ ಇತ್ತು, ಫ್ಲಾರ್ ಕಿಂಗ್ನ ಮಾತನ್ನು ಆಡ್ತಾ ಇತ್ತು. ಕೆಲವೊಂದು ಸಂದರ್ಭದಲ್ಲಿ ಪಂಚಗಳನ್ನು ಬಳಸುವುದಕ್ಕಾಗಿ ರೀಸನ್ ಅಥವಾ ಟ್ರುತ್ ಏನಿದೆ ಅದನ್ನು ಹೊರತುಪಡಿಸಿ ಬಳಸ್ತಾ ಇದ್ರು. ಶೇಕ್ಸ್ಪಿಯರ್ ಎಲ್ಲ ನಾಟಕಗಳಲ್ಲೂ ಒಂದನ್ನು ಗಮನಿಸ್ಬೋದು, ಏನಂದರೆ ಲೋವರ್ ಕ್ಯಾರೆಕ್ಟರ್ ಯಾರಿರ್ತದೆ ಅದಕ್ಕೆ ಹೈ ಲೆವೆಲ್ ನೋಬಲ್ ಆಗಿರುವ ವರ್ಡಿಂಗ್ಸನ್ನು, ಲ್ಯಾಂಗ್ವೇಜನ್ನು ಯೂಸ್ ಮಾಡಿರ್ತಾರೆ. ಒಂದು ಏನಂದರೆ ಅವರು ತನ್ನ ಸ್ಪೀಚನ್ನು ಇಂಪ್ರೆಸ್ ಮಾಡಲಿಕ್ಕೋಸ್ಕರ ಗ್ರೀಕ್ ಅಥವಾ ಇಟಾಲಿಯನ್ ಕಲ್ಚರ್ನ, ಕ್ಲಾಸಿಕಲ್ ಕಲ್ಚರ್ ಏನಿದೆ ಅಲ್ಲಿಯ ಕೆಲವು ವರ್ಡಿಂಗ್ಸನ್ನು, ಅಲ್ಲಿಯ ವಿಶೇಷತೆಗಳನ್ನು ಹೆಕ್ಕಿ ತರ್ತಾ ಇದ್ರು. ಅವರು ಯಾಕೆ ಕ್ಲಾಸಿಕಲ್ ಲಿಟ್ರೇಚರನ್ನು ಚೂಸ್ ಮಾಡ್ತಾ ಇದ್ರು ಅಂದರೆ ತನ್ನ ಸ್ಪೀಚನ್ನು ಸ್ಟ್ರಾಂಗ್ ಮಾಡೋದಕ್ಕಾಗಿ. ಕೆಲವೊಂದು ಕಡೆ ಶೇಕ್ಸ್ಪಿಯರ್ ತುಂಬ ಇಂಪಾರ್ಟೆಂಟ್ ನಾಟಕಗಳಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಸಿಚುವೇಶನನ್ನು ಒಂದೇ ಒಂದು ಲೈನಲ್ಲಿ, 2 ಲೈನಲ್ಲಿ ಮುಗಿಸಿಬಿಟ್ಟಿದ್ರು.
ಇದರಿಂದ ಆ ಸರ್ಪ್ರೈಸ್ಗಳೆಲ್ಲ ಹೊರಟು ಹೋಗ್ತಾ ಇತ್ತು. ಹಾಗೆಯೇ ಅವರ ಮಾಡುವಂತಹ ಕೆಲವು ಡೈಲಾಗ್ಸ್ಗಳು, ಸ್ಪೀಚ್ಗಳೇನಿತ್ತು ತುಂಬ ಲೆಂದಿ ಅನ್ನಿಸ್ತಾ ಇತ್ತು. ಕೆಲವೊಂದು ಸಲ ಕಾಮಿಡಿಗಳು ಮಿತಿ ಮೀರಿದೆ ಎನ್ನಿಸಿಬಿಡ್ತದೆ, ಅತಿ ಆಯಿತು ಅನ್ನಿಸುವ ಭಾವನೆಯನ್ನು ಒದಗಿಸ್ತದೆ. ಕೆಲವೊಂದು ಅನಗತ್ಯ ವಿಷಯಗಳಿಗೆ ತುಂಬ ಇಂಪಾರ್ಟೆನ್ಸನ್ನು ಕೊಟ್ಟು ಹೈಲೈಟ್ ಮಾಡ್ತಾಯಿದ್ರು. ಇದೆಲ್ಲ ಫಾಲ್ಟ್ಗಳನ್ನು ಹೊರತುಪಡಿಸಿ ಕೂಡ ಶೇಕ್ಸ್ಪಿಯರ್ ಅವರ ನಾಟಕಗಳ ಕುರಿತಾಗಿ ಸ್ಯಾಮ್ಯುಯಲ್ ಜಾನ್ಸನ್ ಅವರು ಅವರ ಅಡ್ವಾಂಟೇಜ್, ಕೃತಿಗಳ ಅಡ್ವಾಂಟೇಜ್, ಅದರ ಮೆರಿಟ್ಸ್ಗಳ ಬಗ್ಗೆ ಮಾತಾಡ್ತಾರೆ. ಶೇಕ್ಸ್ಪಿಯರ್ ತನ್ನ ಕೃತಿಗಳಲ್ಲಿ ಮಾಡಿದಂತಹ ಬಹಳ ದೊಡ್ಡ ಅಚೀವ್ಮೆಂಟ್ ಏನಂದರೆ ಬ್ಲ್ಯಾಂಕ್ ವರ್ಸ್ಗಳನ್ನು ಪರ್ಫೆಕ್ಟ್ ಮಾಡಿದ್ದು. ಶೇಕ್ಸ್ಪಿಯರ್ ಅವರು ಇಂಗ್ಲಿಷ್ ಸಾಹಿತ್ಯದ ಬಹಳ ದೊಡ್ಡ ಕವಿ ಎಂದೇ ಹೆಸರುವಾಸಿಯಾಗಿದ್ದಾರೆ. ಕೆಲವೊಂದು ಡಿಮೆರಿಟ್ಸ್ಗಳನ್ನು ಹೊರತುಪಡಿಸಿ ಅವರ ಕೃತಿಗಳಲ್ಲಿ ಒಂದಷ್ಟು ಇದ್ದದ್ದು ಮೆರಿಟ್ಸ್ಗಳೇ ಆಗಿದೆ. ಹಾಗಾಗಿ ಅವರು ಈಗಲೂ ಸಹ ದೊಡ್ಡ ಹೆಸರನ್ನೇ ಇಂಗ್ಲಿಷ್ ಸಾಹಿತ್ಯದಲ್ಲಿ ಹೊಂದಿದ್ದಾರೆ. ಈ ಮಾತನ್ನು ಹೇಳ್ತಾ ಪ್ರಿಫೇಸ್ ಟು ಶೇಕ್ಸ್ಪಿಯರ್ ಅನ್ನುವ ಕೃತಿಯ ಕನ್ನಡ ವಿವರಣೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನನ್ನ ಶ್ರಮ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್. ಧನ್ಯವಾದಗಳು.